ವೆಲ್ಕಮ್ ಬ್ಯಾಕ್. ಇನ್ನು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರ ಮೇಲೆ ಒಂದು ದೂರು ದಾಖಲಾಗಿದೆ. JDSನ ಪ್ರಬಲ ನಾಯಕರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ ಅವಮಾನ ಮಾಡಿದ್ದಾರೆ, ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅನ್ನೋ ಒಂದು ದೂರಿನ ಅನ್ವಯ ಅವರ ಮೇಲೆ ದೂರನ್ನು ದಾಖಲು ಮಾಡಿರ್ತಕ್ಕಂಥದ್ದು. ಪ್ರದೀಪ್ ಈಶ್ವರ್ ವಿರುದ್ಧ ಈಗ ದೂರು ದಾಖಲಾಗಿದೆ. ಇತ್ತೀಚೆಗೆ ನಡೆದ ರಾಜಕೀಯ ವಾಕ್ಸಮರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರು HD ಕುಮಾರಸ್ವಾಮಿ ಅವರಿಗೆ ಅಗೌರವ ತೋರುವ ರೀತಿಯಲ್ಲಿ ಮಾತನಾಡಿದ್ದಾರೆ ಎನ್ನಲಾಗಿದೆ. ಭಾಷಣದ ಸಂದರ್ಭದಲ್ಲಿ ಅವಹೇಳನಕಾರಿ ಹೇಳಿಕೆ ನೀಡಿದ್ರು. ಈ ಹೇಳಿಕೆಯು JDS ಕಾರ್ಯಕರ್ತರು ಹಾಗೂ ಬೆಂಬಲಿಗರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಕುಮಾರಸ್ವಾಮಿ ಅವರ ವಿರುದ್ಧದ ಅವಹೇಳನಕಾರಿ ಮಾತುಗಳು ಮತ್ತು ಜಾತಿ ನಿಂದನೆಯನ್ನು ಖಂಡಿಸಿ ವಕೀಲರೊಬ್ಬರು ಪ್ರದೀಪ್ ಈಶ್ವರ್ ವಿರುದ್ಧ ಅಧಿಕೃತವಾಗಿ ದೂರು ದಾಖಲಿಸಿದ್ದಾರೆ. ಈ ದೂರಿನ ಹಿನ್ನೆಲೆಯಲ್ಲಿ ಶಾಸಕರಿಗೆ ಕಾನೂನು ಸಂಕಷ್ಟ ಎದುರಾಗುವ ಸಾಧ್ಯತೆ ದಟ್ಟವಾಗಿದೆ. ವೀಕ್ಷಕರೇ, ಪ್ರದೀಪ್ ಈಶ್ವರ್ ಮೇಲೆ ಈಗ ದೂರು ದಾಖಲಾಗಿರ್ತಕ್ಕಂಥದ್ದು. ವಕೀಲರೊಬ್ಬರು ದೂರು ದಾಖಲು ಮಾಡಿದ್ದಾರೆ. ಈಗ ಏನು ನಿನ್ನೆ ಮೊನ್ನೆ ಕೆಂಪೇಗೌಡನವರ ಜಯಂತಿ ಏನಾಯಿತು, ಸೊ ಆ ಒಂದು ವೇದಿಕೆ ಮೇಲೆ JDS ಕಾರ್ಯಕರ್ತರು ಮತ್ತು ಪ್ರದೀಪ್ ಈಶ್ವರ್ ಅವರ ಮಧ್ಯೆ ವಾಕ್ಸಮರ ಆಗೋಯ್ತು. ಗಲಾಟೆಗೆ ಆ ಒಂದು ವೇದಿಕೆ ತಿರ್ಕೊಂತು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವರು ಪ್ರದೀಪ್ ಈಶ್ವರ್ ಅವರು JDSನ ನಾಯಕರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ರು. ಸೊ ಹೇಳಿಕೆಯನ್ನು ಕೊಟ್ಟಿದ್ರು. ಹಿಂದೆಯಿಂದ ಆಟ ಆಡೋದಲ್ಲ, ಮುಂದೆ ಬನ್ನಿ, ಕಾರ್ಯಕರ್ತರನ್ನು ಎದುರು ಬಿಡಬೇಡಿ. ಈ ಸಿನಿಮಾ ಸ್ಟೈಲಲ್ಲಿ ಡೈಲಾಗನ್ನು ಹೊಡೆದಿದ್ರು. ಖಬರ್ದಾರ್ ಅನ್ನುವಂತಹ ಡೈಲಾಗ್ ಕೂಡ ಅವರು ಹೊಡೆದು ಮಾತನಾಡಿದರು. ಈ ಎಲ್ಲ ಕಾರಣದಿಂದ ಇವಾಗ ಅವರ ವಿರುದ್ಧ ಕೇಸ್ ದಾಖಲಾಗಿದೆ. ವಕೀಲರೊಬ್ಬರು ಕೊಟ್ಟಿರ್ತಕ್ಕಂಥ ದೂರು ಇದು. ರಾಜಕೀಯದಲ್ಲಿ ಪ್ರಬಲ ನಾಯಕರು, ಹಿರಿಯ ರಾಜಕಾರಣಿ ಅವರಿಗೆ ಅವಹೇಳನಕಾರಿಯಾಗಿ ಮಾತನಾಡಲಾಗಿದೆ, ಜಾತಿ ನಿಂದನೆ ಮಾಡಲಾಗಿದೆ. ಈ ಎಲ್ಲವನ್ನ ಇಟ್ಕೊಂಡು ದೂರನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಗಳಿದ್ದಾವೆ. ಸದ್ಯಕ್ಕೆ ಇವಾಗ ಚಿಕ್ಕಬಳ್ಳಾಪುರ ಶಾಸಕರು ಆಗಿರತಕ್ಕಂಥ ಪ್ರದೀಪ್ ಈಶ್ವರ್ ಅವರಿಗೆ ಕಾನೂನು ಸಂಕಷ್ಟ ಎದುರಾಗಿದೆ. ವಾಚ್ ಅಲ್ಲಿ 75 ಲಕ್ಷದ ವಾಚ್ ನೀವು ಕಟ್ಟಿದ್ರಿ. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ. ಅವರು ಪಠ್ಯ ಪುಸ್ತಕ ಮಾಡಿಸ್ಲಿ, ಅವ್ರ ಜೀವನನ ಅವರು ಫಾಲೋ ಮಾಡಲಿ. ಆ ಪ್ರದೀಪ್ ಈಶ್ವರ್ ಅವರು ನಮ್ಮ ನಾಯಕರ ಮೇಲೆ ಇಲ್ಲಿಸಲು ಆರೋಪ ಮಾಡ್ಕೊಂಡು ಕುಮಾರಸ್ವಾಮಿ ಅವರು ನಮ್ಮ ಜನಾಂಗ ಸೇರಿದವರು. ಇಲ್ಲಿ ನಮ್ಮ JDS ಕಚೇರಿ ಇದೆ, ಅದಕ್ಕೆ ನಮ್ಮಲ್ಲಿ ನಾನು ಸೇರಿದ ಅಧ್ಯಕ್ಷ JDS. ಆದ್ರೆ ಅವ್ರು ಟಾರ್ಗೆಟ್ ಮಾಡಿದ್ದಾರೆ. ಅವರು OBC ಅಂತ ಹೇಳ್ತಾರೆ, ನಾವು OBCನೇ, ಒಕ್ಕಲಿಗ ಜಾತಿನ OBCನೇ. ಹಂಗಾಗಿ ಪ್ರದೀಪ್ ಅವ್ರ ಮೇಲೆ ದಯಮಾಡಿ ಕ್ರಮ ಜರುಗಿಸಬೇಕು. ನಾವು ನೋಡಿ ಕಂಪ್ಲೇಂಟ್ ಓದಿ ಪರಿಶೀಲನೆ ಮಾಡಿ ನನ್ನನ್ನು ಕರೀರಿ ಎಂಕ್ವೈರಿಗೆ. 10 ವಾರ್ಡ್ ಇದಾವೆ. 10 ವಾರ್ಡಲ್ಲಿ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಅನ್ನು ಕುಮಾರಸ್ವಾಮಿ ಬೈದು ಕುಮಾರಸ್ವಾಮಿ ಇದೇನು ಹೇಳ್ತಾರೆ, ಖಬರ್ದಾರ್. ಏನ್ ಖಬರ್ದಾರ್ ಅದು? ಇವನೇನು ಮೈಸೂರು ವಂಶ ಕೊಟ್ಟಿರೋಣ, ಇಲ್ಲ ಟಿಪ್ಪು ಸುಲ್ತಾನ್ ವಂಶ ಕೊಟ್ಟಿರೋಣ, ಇಲ್ಲ ರಾಜೀವ್ ಗಾಂಧಿ ವಂಶ ಕೊಟ್ಟಿರೋಣ? ಈ ಪ್ರದೀಪ್ ಈಶ್ವರ್ ಇವನು ಅವನಿನ್ನೆಲೆ ಅವನ ಜಾತಿ ಬೇಡ. ಅವನು ಜನಪ್ರತಿನಿಧಿ. ಅವನು ಎಲ್ಲಾ ಜನ ಜಾತಿಗೂ ಅವನ ಪ್ರತಿನಿಧಿ. ಅವನು ಕೇವಲ ಯಾವುದೋ ಒಂದು ಚಿಕ್ಕಬಳ್ಳಾಪುರ ಧರ್ಮದ ಜಾತಿಗೆ ಅವನ ಪ್ರತಿನಿಧಿ ಅಲ್ಲ. ಅವನು ಚಿಕ್ಕಬಳ್ಳಾಪುರ ಜನತೆಗೆ ಪ್ರತಿನಿಧಿ, ವಿಧಾನಸಭಾ ಪ್ರತಿನಿಧಿ ಮಾಡಬೇಕು. ಅದೇ ರೀತಿ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ ಇದ್ದಾರೆ, ಮಾಜಿ ಮಂತ್ರಿಗಳಿದ್ದಾರೆ. ಒಂಚೂರು ಗೌರವ ಇಲ್ಲ. ಅವ್ನು ಮಾತಾಡೋ ಶೈಲಿನಲ್ಲಿ ದೇವೇಗೌಡ ಸಾಹೇಬರು ಅಂತಾನೆ ಕುಮಾರಸ್ವಾಮಿ ಅಂತಾನೆ. ದೇವೇಗೌಡರು ಆಮೇಲೆ ಇವರು ಯಾರು ಸಂಪೂರ್ಣ ನ್ಯೂಸ್ 24x7 ಇದು ನೊಂದಪರ ಧ್ವನಿ.